ಸುಧಾಕರ್ ಅವರು ಅವರ ಚಿಕ್ಕಪ್ಪನವರು ಜಯಪ್ಪನವ್ರ ಕಾಲದಿಂದ ನನಗೆ ಬಹಳ ಆಪ್ತ ಮಿತ್ರರು. ಜೀವನದಲ್ಲಿ 4 ಸಾರಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ನೀವು ಕೂಡ ಬಹಳ ಹತ್ರ ಅಧ್ಯಕ್ಷ ನಿಕಟ ಸಂಪರ್ಕ ಬಾಂಧವ್ಯ ಇದ್ದಂಥವ್ರು. ಒಂದು ಅಲ್ಪಸಂಖ್ಯಾತರ ಸಮುದಾಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಜೈನ ಧರ್ಮ ಅಂದರೆ ದಾನ ಧರ್ಮದಲ್ಲಿ ಬಹಳ ಹೆಸರಾದಂಥದ್ದು. ಆ ಜೀವನದಲ್ಲಿ ಆ ದಾನ ಧರ್ಮ ಮಾಡೋದರಲ್ಲಿ ಪ್ರಖ್ಯಾತಿಯನ್ನು ಹೊಂದಿ ಒಂದಷ್ಟು 1,000 ಜನ ಇಲ್ಲದಂಥ ಒಂದು ಸಮುದಾಯ 4 ಸಾರಿ ಗೆದ್ದು ಜನ ಮನವನ್ನು ಗೆದ್ದು ಅವರು ಒಂದು ನಾಯಕರಾಗಿ ಬೆಳೆದು ಸಚಿವರಾಗಿ ನನಗಂತೂ ಬಹಳ ಆಪ್ತರಾಗಿ ನಾವೇನೇ ಕೆಲಸ ಹೇಳಿದ್ರು ಕೂಡ ಮಾಡಿಕೊಡುವಂಥದ್ದು ಮಾಡ್ತಾಯಿದ್ರು. ಮತ್ತು ಅವರ ಚಿಕ್ಕಪ್ಪನವ್ರ ಕಾಲದಿದ್ದಂಥ ಸಂಪರ್ಕದಿಂದ ಬಹಳ ಒಳ್ಳೆ ಒಡನಾಟ ಇತ್ತು. ಜನಸೇವೆಯಲ್ಲಿ ಮಾದರಿಯಾಗಿ, ಯಾಕಂದರೆ ಅವರು ಜನವಂತಿಗರಾಗದಿದ್ರು ಕೂಡ ಅಲ್ಲಿ ಆಯ್ಕೆಯಾಗಿ ಬರೋದಂದರೆ ವಿಶೇಷವಾದ್ದು. ಅವರ ಒಂದು ಕಾರ್ಯವೈಖರಿಯನ್ನು ಕೂಡ ನಾನು ನೋಡಿದ್ದೆ. ಆದ್ದರಿಂದ ಅವರ ಒಂದು ಅಗಲಿಕೆ ತುಂಬ ಮನಸ್ಸಿಗೆ ನೋವನ್ನು ತಂದಿದೆ. ಅವರು ಆ ಕುಟುಂಬಕ್ಕೆ ಆ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ವೀರಣ್ಣವರು ನಾವು ರಾಜಕೀಯಕ್ಕೆ ಬರೋಕ್ಕೆ ಮೊದಲಿಂದ ಅತ್ಯಂತ ಹಿರಿಕರು. ನಾವೆಲ್ಲ ಆಗ ವಿದ್ಯಾಭ್ಯಾಸ ಕಾಲದಲ್ಲಿದ್ದಾಗ ಅವರು ಭಾಷಣಗಳನ್ನು ನಾವು ನೋಡಿ ಅಂಥ ಒಂದು ಶಿಸ್ತಿನ ಸಿಪಾಯಿಯಾಗಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೆಲಸ ಮಾಡ್ತಿದ್ದನ್ನು ನಾವು ಮನಗಂಡಿದ್ವಿ. ವೆಂಕಟಣ್ಣಪ್ಪನವರು ನನಗೆ ಬಹಳ ಆಪ್ತರು. ಅವರು ಯಾವಾಗಲೂ ಕೂಡ ತೆಲುಗಲ್ಲೇ ನಮ್ಮನ್ನ ಹೆಚ್ಚಾಗಿ ಮಾತಾಡ್ತಾ ಇದ್ರು. ಸರಳ ಸಜ್ಜನಿಕೆ ಮತ್ತು ಬಡವರ ಬಂಧು ಅಂತ ಹೇಳ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಹೋಗಲಿ ಅವ್ರ ಹತ್ರ, ಅವರು ಆ ಬಡವರ ಬಂಧುವಾಗಿ ಸಾಕಷ್ಟು ಜನರ ಸೇವೆಯನ್ನು ಮಾಡಿ ಅವರು ಗೆದ್ದು ಬರ್ತಾ ಇದ್ರು. ಅವರು ಸಚಿವರಾಗಿ ಕೂಡ ಮಾನ್ಯ ಅಶೋಕಣ್ಣವರು ಹೇಳಿದಾಗೆ ಒಂದು ಸಾರಿ ಅವರು ಕಾಂಗ್ರೆಸ್ನವರೇ, ಒಂದು ಸಾರಿ ಅಕಸ್ಮಾತ್ ಆಗಿ ಅವ್ರ ಜೊತೆಯಲ್ಲಿ ಹೋದ್ರು, ಅವರು ಸಚಿವರು ಕೂಡ ಆಗಿದ್ದರು. ಬಟ್ ಎಲ್ಲೇ ಇರಲಿ ವ್ಯಕ್ತಿಗತವಾಗಿ ಅವರು ಒಳ್ಳೆಯವರು. ಅವರ ಅಗಲಿಕೆ ಕೂಡ ನಮ್ಮ ಪಕ್ಷಕ್ಕೆ ಬಹಳ ನಷ್ಟವನ್ನು ಉಂಟಾಗಿದೆ. ರಾಮಚಂದ್ರೇಗೌಡರದ್ದು ಕೇಳಿದ್ದೀವಿ ಅಷ್ಟೇ, ನಾವು ಸಂಪರ್ಕ ಇಲ್ಲ. ಬಿಜೆಪಿಯ ಅತ್ಯಂತ ಹಿರಿಯ ನಾಯಕರು, ಮಾರ್ಗದರ್ಶಿಗಳು. ಬಿಜೆಪಿ ಅಂದರೆ ರಾಮಚಂದ್ರೇಗೌಡರು, ರಾಮಚಂದ್ರೇಗೌಡರು ಅಂದರೆ ಬಿಜೆಪಿ ಅಂತ ಬೆಳೆದಿದ್ದಾರೆ. ಒಂದು ಪಕ್ಷ ನಿಷ್ಠೆಯಲ್ಲಿ ಅವರು ಮಾದರಿಯಾಗಿದ್ದಾರೆ. ಅವರಲ್ಲಿ ಪಾಠ ಕಲಿಯೋದಿದೆ. ಅಂಥ ಒಂದು ಶಿಸ್ತಿನ ಸಿಪಾಯಿಯಾಗಿ ಬೆಳೆದಂಥ ವ್ಯಕ್ತಿ. ಶ್ರೀನಿವಾಸಯ್ಯನವರು ನಮ್ಮ ಕೋಲಾರದವರು. ನಮ್ಗೆ ಆಗಾಗಲೇ ನೀರಿನ ಬವಣೆ ಅನುಭವಿಸ್ತಾ ಇದ್ದೀವಿ. ಅವರು ಬೆಳಗಾದರೆ ಬರೋದು, ಕುಡಿಯೋ ನೀರಿಗೆ ತೊಂದರೆಗೆ ಬೋರ್ವೆಲ್ ಹಾಕೋದನ್ನ ಶುರು ಮಾಡಿದ್ರು. ಆ ಬೋರ್ವೆಲ್ಗಳು ಅತಿ ಹೆಚ್ಚಿಗೆ ಯಾರನ್ನು ಹಾಕ್ಸಿದ್ದಾರೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಯ್ಯನವರು. 2 ಸಾರಿ 7, 8 ವಿಧಾನಸಭೆಯಲ್ಲಿ ಅವರು ಕೆಲಸ ಮಾಡಿದರು. ನಾನು ಕೂಡ ವಕೀಲನಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಬೆಂಗಳೂರಲ್ಲಿ ವಕೀಲನಿದ್ರು ಕೂಡ ಕೋಲಾರಲ್ಲಿ ಕೇಸುಗಳು ನೋಡಕ್ಕೆ ಹೋಗ್ತಿದ್ದೆ. ಅವರು ಲಾಯರ್ ಕೆಲಸನೂ ಮಾಡ್ತಾಯಿದ್ರು, ಈ ಕೆಲಸನೂ ಮಾಡ್ತಾಯಿದ್ರು. ಅವರು ಅತ್ಯಂತ ಹಿರಿಯ ನಾಯಕರು, ನಮಗೆಲ್ಲ ಮಾರ್ಗದರ್ಶಿರು. ಅವ್ರ ಪಕ್ಷ ಯಾವುದೇ ಇದ್ರೂ ಕೂಡ ಎಲ್ಲ ಜನರನ್ನು ಪ್ರೀತಿಯಿಂದ ನೋಡ್ತಿದ್ರು. ಯಾರು ಏನೇ ಕೆಲಸಕ್ಕೆ ಹೋದ್ರು ನೀವು ಯಾವ ಪಾರ್ಟಿ ಏನು ಅಂತ ಯಾವತ್ತೂ ಕೇಳಿದ್ರು. ಆ ರೀತಿ ಅವರು ಒಳ್ಳೆ ಕೆಲಸವನ್ನು ಮಾಡಿದಂಥವನ್ನು ಕೂಡ ನಾವಿವತ್ತು ಕಳ್ಕೊಂಡಿದ್ದೀವಿ. ಪುಟ್ಟರಂಗನಾಥ್ ಅವರು, ಪುಟ್ಟದಾಸ್ ಅವರು ಇಬ್ಬರು ಅಕ್ಕಪಕ್ಕದಲ್ಲೇ ರೂಮ್ಗಳು ವಿಧಾನ ಇದರಲ್ಲಿ ಲೆಜಿಸ್ಲೇಟಿವ್ ಸೋಮಲ್ಲಿ. ನನಗೆ ಪುಟ್ಟದಾಸ್ ಅವ್ರ ರೂಮ್ಗೆ ಹೋಗ್ತಿದ್ದೆ. ಪುಟ್ಟರಂಗನಾಥ್ ಅವರು ಯಾವಾಗೂ ನಮ್ಗೆ ಸಿಗ್ತಾ ಇದ್ರು. ನನಗೆ ಬಹಳ ಆತ್ಮೀಯರು ಅವರು. ಪುಟ್ಟದಾಸ್ ಅವರು ತೋಟಕ್ಕೆ ಕೂಡ ಹೋಗ್ತಿದ್ದೆ. ನಮ್ಮ ಮುಖ್ಯಮಂತ್ರಿಗಳ ಜಮೀನು ಪಕ್ಕದಲ್ಲೇ, ಅವ್ರ ಊರ ಪಕ್ಕದಲ್ಲೇ ಅವರು ಪುಟ್ಟದಾಸ್ ಅವರು. ಅವರಿಬ್ಬರು ಕೂಡ ನನಗೆ ರಾಜಕೀಯವಾಗಿ ಒಂದಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಥ ವ್ಯಕ್ತಿಗಳು. ಅವರ ಅಗಲಿಕೆ ಕೂಡ ತುಂಬ ನಷ್ಟವಾಗಿದೆ. ಸೈಯದ್ ಯಾಸೀನ್ ಅವರು ಶಾಸಕರಾಗಿದ್ದರು. ನಾನು ಅಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದೆ. ರಾಯಚೂರಲ್ಲಿ ಒಂದು ಮುನ್ಸಿಪಾಲ್ಟಿ, ನಗರಸಭೆ ಮುನ್ಸಿಪಾಲ್ಟಿ ಒಳಗಡೆ ಒಂದು ಹಾದು ಹೋಗಬೇಕಾದ್ರೆ ರಸ್ತೆ, ಆ ರಸ್ತೆಯಲ್ಲಿ ಒಂದು ದೊಡ್ಡ ಕಾಲುವೆ ಹೋಗ್ತಾ ಇತ್ತು. ಆ ಓಣಿಯಲ್ಲಿ ಇಷ್ಟು ವರ್ಷದಿಂದ ನಾನು ಇಲ್ಲಿ ಒಂದು ಮೋರಿ ಕಟ್ಟಕ್ಕಾಗಲಿಲ್ಲ. ರೈಲ್ ಮಾರ್ಗದಲ್ಲಿ ಇದಕ್ಕೇನಾದರೂ ರೈಲ್ವೆ ಬ್ರಿಡ್ಜ್ ಮಾಡಿಕೊಡ್ಬೇಕಂತೇಳಿ ಸ್ಪಾಟಲ್ಲೇ ಮಂಜೂರು ಮಾಡಿ 9 ತಿಂಗಳೊಳಗಡೆ ಆ ರೈಲ್ವೆ ಬ್ರಿಡ್ಜನ್ನು ಕೂಡ ಕಟ್ಟಿಸಿದೆ. ಅವ್ರು ಯಾವತ್ತೂ ಕೂಡ ಡೆಲ್ಲಿಗೆ ಬಂದರೆ ನಮ್ಮ ಮನೆಗೆ ಬರದೆ
ಊಟ ಮಾಡದೆ ಬರ್ತಾ ಇರಲಿಲ್ಲ. ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು. ಯಾಸಿನ್ ಅವರು ನಿಮಗೆ ಗೊತ್ತಿದೆ, ನಮ್ಮ ಜಾಫರ್ ಶರೀಫ್ ಅವರ ಅಳಿಯಂದ್ರಾಗಿ ಅವ್ರದ್ದೇ ಆದಂಥ ವ್ಯಕ್ತಿತ್ವ ಬೆಳೆಸ್ಕೊಂಡು ಕೆಲಸವನ್ನು ಮಾಡಿದಂಥವ್ರು. ಚಂದ್ರಶೇಖರ್ನವರು ಬೆಂಗಳೂರು ಡೆಲ್ಲಿಗೆ ಬಂದರೆ ನಮ್ಮ ಮನೆಗೆ ಬರ್ತಾ ಇದ್ರು. ಅವರು ನಮ್ಮ ಜ್ಞಾನೇಂದ್ರ ಅವರು ಹೇಳಿದಾಗೆ ಈ ಮಾಜಿ ಶಾಸಕರ ಒಂದು ಅಧ್ಯಕ್ಷರಾಗಿ ಅವರು ಎಲ್ಲ ಕೆಲಸಗಳು ಕೂಡ ಬರ್ತಾ ಇದ್ರು. ನಮ್ಮ ದೆಹಲಿಯ ಪಕ್ಷದ ಮುಖಂಡರು ನೋಡ್ಬೇಕಾದ್ರೆ ನನ್ನ ಮುಖಾಂತರ ಆಗಂದ ಆಗಿ ಬಂದು ಮಾತಾಡಿಕೊಂಡು ನಮ್ಮ ಮನೆಯಲ್ಲಿದ್ದು ಊಟ ಮಾಡಿ ಬರ್ತಿದ್ರು. ಇತ್ತೀಚೆಗೆ ಕೂಡ ನಾನು ಅವ್ರನ್ನ ಇಲ್ಲೇ ಬಂದಿದ್ರು, ಭೇಟಿಯಾಗಿದ್ದರು. ಅವ್ರದ್ದೇನೋ ಈ ಮಾನ್ಯ ಮುಖ್ಯಮಂತ್ರಿಗಳಿಗೂ ಅವ್ರ ಮನವಿ ಕೊಟ್ಟಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾಗ. ಈ ಮಾಜಿ ಶಾಸಕರಿಗೆ ಏನೋ ಒಂದು ಪರಿಹಾರ ಕೊಡಬೇಕು, ಏನು ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ರು ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಕೂಡ ಅವ್ರು ಕೊಟ್ಟಿದ್ರು. ಅದನ್ನು ಗಮನಕ್ಕೆ ತಗೊಬೇಕು. ಅವರ ಕುಟುಂಬಕ್ಕೆ ಅವರ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವೆಂಕಟಾಚಲಯ್ಯನವರು ನನ್ನ ಎಲೆಕ್ಷನ್ ಮಾಡಿದ್ರೆ 2023ರಲ್ಲಿ ಸರಳ ಸಜ್ಜನಕ್ಕೆ ಹೆಸರುವುದರಲ್ಲ. ನಾನು ಅವರ ಎಲೆಕ್ಷನ್ಗೆ ಹೋಗಿದ್ದೆ. ನಾನು ಮಿನಿಸ್ಟರ್ ಆಗಿದ್ದೆ ಕೇಂದ್ರದಲ್ಲಿ. ಅವರ ಎಲೆಕ್ಷನ್ಗೆ ನಾನು ಕೆಲಸ ಮಾಡಿದ್ದೆ. ಅವರು ಭಾಗ ಸ್ವಲ್ಪ ದೊಡ್ಡಬಳ್ಳಾಪುರ ತಾಲೂಕಾದರೂ ಕೂಡ ನನಗೆ ಒಂದು 2-3 ಪಂಚಾಯಿತಿಗಳು ನಮ್ಮ ವೆಂಕಟಾಚಲಯ್ಯನವರು ಬಂದಿದೆ. ಆ ಪ್ರತಿ ಪಂಚಾಯಿತಿಯಲ್ಲಿ ಕೂಡ ಮೆಜಾರಿಟಿ ಬಂದಿದೆ. ಅಷ್ಟು ಹೆಸರನ್ನು ಗಳಿಸಿದ್ರು, ಅಷ್ಟು ಒಳ್ಳೆ ಕೆಲಸ, ಎಷ್ಟು ಜನರ ಪ್ರೀತಿಯನ್ನು ಗಳಿಸಿದ್ರೆ ನನಗೆ ಆಶ್ಚರ್ಯ. ಅವರು ಆ ಇಳಿ ವಯಸ್ಸಿನಲ್ಲಿ ಆರೋಗ್ಯನೂ ಕಡಿಮೆ ಇತ್ತು. ಅಂತಹ ಸಂದರ್ಭದಲ್ಲಿ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ ಬಹುತೇಕ ಅವರೆಲ್ಲ ಬೂತ್ಗಳಲ್ಲಿ ಕೂಡ ನನಗೆ ಹೆಚ್ಚಿನ ಒಂದು ಬಹುಮತವನ್ನು ಕೊಡಿದ್ದಂಥವರು. ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋಲಕ್ಕೆ ಇಷ್ಟಪಡ್ತೀವಿ. ಹನುಮಂತಪ್ಪನವರು ನಮಗೆ ಒಬ್ಬ ಹೆಡ್ ಮಾಸ್ಟರ್ ಇದ್ದಂಗೆ ಡೆಲ್ಲಿಯಲ್ಲಿ. ಅವರು ನಮ್ಮೆಲ್ಲ ಹೊಸದಾಗಿ ಹೋಗಿರೋಂಥ MP ಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ರು, ಯಾವ ರೀತಿ ಕೆಲಸ ಮಾಡಬೇಕು, ಏನು ಮಾಡಬೇಕು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಾರ್ಟಿಯ ಮುಖಂಡರಿಗೆ, ನಾಯಕರಿಗೆ ಎಂತಹ ಸಂದರ್ಭದಲ್ಲಿ ಏನೇನು ಮಾಡಬೇಕಂತ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೂ ಕೂಡ ಮಾರ್ಗದರ್ಶನ ಕೊಡ್ತಾ ಇದ್ರು. ಹೀಗೀಗೆ ಮಾಡಬೇಕಂತ, ಪಕ್ಷದಲ್ಲಿ ಯಾವ್ಯಾವ ಕೆಲಸ ಹೇಗೆ ಮಾಡಬೇಕಂತ. ನಮಗಂತೂ ಕೂಡ ಒಬ್ಬ ಬಹಳ ಹಿರಿಯರಾಗಿ ನಮಗೆ ಬಹಳಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬಹಳ ಬುದ್ಧಿವಂತರಿದ್ದು ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಪಾರ್ಲಿಮೆಂಟಲ್ಲಿದ್ದು ರಾಜಕೀಯವಾಗಿ ಕಾಂಗ್ರೆಸ್ ಪಾರ್ಟಿ ಕಟ್ಟೋದ್ರ ಜೊತೆಗೆ ಒಳ್ಳೆಯ ಕೆಲಸವನ್ನು ಸಕ್ರಿಯವಾಗಿ ಮಾಡಿ ಅವರ ಆತ್ಮಕ್ಕೆ ಕೂಡ ನಾನು ಶಾಂತಿಯನ್ನು ಕೇಳ್ತೀನಿ. ಮತ್ತು ಶ್ರೀಮತಿ ಎಸ್ ಜಾನಕಿಯವರು, ಭೋಸ್ಲೆ ಅವರ ಬಗ್ಗೆ ನಾವು ಕೂಡ ಅವರ ಹಾಡುಗಳನ್ನು ಕೇಳಿದ್ದೀವಿ. ತೆಲುಗಲ್ಲಿ ಬಹಳ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ತೆಲುಗಿನಲ್ಲೇ ಬಹಳ ಪಾತ್ರವನ್ನು ವಹಿಸಿದ್ದಾರೆ. ಅವನ್ನೆಲ್ಲ ನಾವು ಕೂಡ ನೋಡಿದ್ದೀವಿ. ಅಂದರೆ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಇಷ್ಟೊಂದು ಹೆಸರು ಪಡೆಯುವಂಥದ್ದು ದೈವಿಕವಾಗಿ ಅವರಿಗೆ ದೇವರ ಆಶೀರ್ವಾದ ಗಾನಕ್ಕೋಗಲಿ ಅಂತ ಒಂದೇ ಅಲ್ಲ, ಸಾಕಷ್ಟು ಬಿರುದುಗಳನ್ನು ತಗೊಂಡಿದ್ದಾರೆ. ಇಂಥ ಅಪರೂಪವಾದಂಥ ಒಂದು ವ್ಯಕ್ತಿ ಅದು ನಮ್ಮ ಕನ್ನಡ ನಾಡಿನಲ್ಲಿ ಬಂದು ಮೈಸೂರಲ್ಲಿ ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರ ಸೇವೆ ಮತ್ತು ಭೋಸ್ಲೆ ಅವರ ಸೇವೆಯನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗ್ತದೆ. ಕೊನೆಯದಾಗಿ ಶ್ರೀಮತಿ ಚೆನ್ನಮ್ಮನವ್ರ ವಿಷಯ. ನಾನು ದೇವೇಗೌಡರ ಮನೆಗೆ ಸಾಮಾನ್ಯವಾಗಿ ಆಗಿಂದಾಗ ಹೋಗ್ತಾ ಇದ್ದೀನಿ. ಪಕ್ಷ ಬೇರೆ ಇರಬಹುದು, ರೇವಣ್ಣವ್ರು ಇಲ್ಲೇ ಇದ್ದಾರೆ. ನನಗೆ ಮೊದಲಿಂದ 20-30 ವರ್ಷ ರಾಜಕೀಯ ಶುರುವಾದಾಗಿನಿಂದನೂ ಒಂದು ನಿಕಟ ಸಂಪರ್ಕ ಆ ಕುಟುಂಬಕ್ಕೆ. ಅಲ್ಲಿ ಹೋದಾಗ ಆ ತಾಯಿ, ನಾನು ಅವ್ರ ಹತ್ರ ಮಾತಾಡ್ತಾ ಇದ್ರೆ, ಮುನಿಯಪ್ಪನವ್ರಿಗೇನು ಊಟ ಕೊಡ್ಲಾ, ತಿಂಡಿ ಕೊಡ್ಲಾ, ಕಾಫಿ ಕೊಡಲಿ? ಇಲ್ಲ, ಅವ್ರು ಕಾಫಿ ಟೀ ಏನು ಕುಡಿಯೋದಿಲ್ಲ, ಬಾದಾಮಿ ಹಾಲು ಹಾಲಿದ್ರೆ ಕೊಡು, ತಿಂಡಿ ಏನಾದರೂ ತಿಂತೀರೇನಪ್ಪ ಅಂತ ಕೇಳ್ತಿದ್ರು. ಇಲ್ಲಮ್ಮ ನಾನೇನು ತಿಂಡಿ ಬೇಡ, ಊಟ ಮಾಡಿ ಬಂದಿದ್ದೀನಿ ಅಂತ. ಯಾರೇ ಬರಲಿ ನಾನೇ ಅಂತಲ್ಲ, ಆ ಮನೆಯಲ್ಲಿ ಒಂದು ಮಾದರಿಯ ಆ ಒಂದು ದೇವೇಗೌಡರ ಅರ್ಧಾಂಗಿ ಅಂದರೆ ಆ ಧರ್ಮ ಪತ್ನಿ ಇವತ್ತು ಜ್ಞಾನೇಂದ್ರ ಅವರು ಹೇಳಿದಾಗೆ ಇಡೀ ದೇಶಕ್ಕೆ ಆ ವಾರ ದಿನ ಅವರ ಜೀವನ ಚರಿತ್ರೆಯಲ್ಲಿ ನಡೆದಂಥ ದಾರಿಯನ್ನು ಕಂಡಾಗ ಪ್ರತಿ ಮಹಿಳೆಗೂ ಕೂಡ ಸಂಸಾರ ಅಂದರೆ ಹೇಗಿರಬೇಕು, ಒಬ್ಬ ಪತ್ನಿ ಆಗಿದ್ರೆ ಹೇಗಿರಬೇಕು, ಒಂದು ಕುಟುಂಬದ ಹಿರಿಯರಂದರೆ ತಾಯಿ ಸ್ಥಾನದಲ್ಲಿರೋರು ಹೇಗಿರಬೇಕು ಅನ್ನೋದಕ್ಕೆ
ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ. ಇಂಥವರ ಒಂದು ಸ್ವರ್ಗಸ್ಥರಾಗಿದ್ದಾರೆ. ಅವರ ಮಾದರಿಯ ಜೀವನವನ್ನು ಇಡೀ ಮಹಿಳೆಯರು, ನಾವು ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಡೆಯೋದು ಕುಟುಂಬಗಳು ನೆಮ್ಮದಿಯಾಗಿರೋದಕ್ಕೆ, ಶಾಂತಿಯಾಗಿರೋದಕ್ಕೆ, ಸಹಬಾಳ್ವೆ ಮಾಡೋದಕ್ಕೆ ಒಂದು ಮಾದರಿ ಆಗಿದ್ದಾರೆ. ಅವರ ಆತ್ಮಕ್ಕೂ ಶಾಂತಿ ಕೊಡ್ತೀನಿ ಮತ್ತು ಈ ಒಂದು ಸಂತಾಪ ಸೂಚನೆಗೆ ನಾನು ಬೆಂಬಲ ಕೊಡ್ತೀನಿ. ಚಂದ್ರಪ್ಪನವರು ಸ್ವಲ್ಪ ಸಂಕ್ಷಿಪ್ತವಾಗಿ, ಈಗ ಬಹಳ ಜನ ಮಾತಾಡೋರು ಇದ್ದಾರೆ.